everyone's fine. ಇನ್ನು ನ್ಯಾಯಾಧೀಶರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗಂಭೀರವಾದಂತಹ ಮಾತುಗಳನ್ನು ಹೇಳಿದ್ದಾರೆ. ಏನು ಹೇಳಿದ್ರು ನ್ಯಾಯಾಧೀಶರು ಅಂತ ನೋಡೋದಾದರೆ ಸಿಎಂ ವಿರುದ್ಧ ತೀರ್ಮಾನ ತೆಗೆದುಕೊಂಡಿರುವಂಥದ್ದು ರಾಜ್ಯಪಾಲರ ಒಂದು ಸ್ವತಂತ್ರ ನಿರ್ಧಾರ. ಆದರೆ ರಾಜ್ಯಪಾಲರ ಈ ಒಂದು ನಿರ್ಧಾರ ಏನು ತೆಗೆದುಕೊಂಡಿದ್ದಾರೆ ಅದನ್ನು ನಾವು ವಿಮರ್ಶೆ ಮಾಡಬಹುದು. ಅವರೇನು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದು ವಿಮರ್ಶಾತ್ಮಕ ಕೂಡ, ಅದನ್ನು ವಿಮರ್ಶೆ ಕೂಡ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಕೂಡ ಇಲ್ಲ. ಈ ಪ್ರಕರಣದಲ್ಲಿ ಕ್ಯಾಬಿನೆಟ್ ಸಲಹೆಗಳನ್ನು ಪರಿಗಣಿಸಲೇಬೇಕು ಅಂತೇನಿಲ್ಲ. ಅಂದರೆ ಇವರೇನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ಕ್ಯಾಬಿನೆಟ್ ಸಲಹೆ ಕೊಡ್ತು. ಆ ಕ್ಯಾಬಿನೆಟ್ ಕೊಟ್ಟಿರೋ ಸಲಹೆಗಳನ್ನು ರಾಜ್ಯಪಾಲರು ಪರಿಗಣಿಸಲೇಬೇಕಂತೇನಿಲ್ಲ. ಆದರೆ ಉಳಿದ ಎಲ್ಲ ಪ್ರಕರಣಗಳಲ್ಲೂ ಕೂಡ ಕ್ಯಾಬಿನೆಟ್ ಸಲಹೆಗಳನ್ನು ಪರಿಗಣಿಸಲೇಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರಾಗಿರುವಂತಹ ನಾಗಪ್ರಸನ್ನ ಅವರು ಭಾಳಷ್ಟು ಪ್ರಮುಖವಾದಂತಹ ಕೆಲವು ಮಾತುಗಳನ್ನು ಹೇಳಿದರು. ಅದರಲ್ಲೂ ಸಿಎಂ ವಿರುದ್ಧ ತೀರ್ಮಾನ ಏನು ತೆಗೆದುಕೊಂಡಿದ್ದರು ರಾಜ್ಯಪಾಲರು, ಅದು ಅವರ ಸ್ವತಂತ್ರ ನಿರ್ಧಾರ. ಸ್ವತಂತ್ರವಾಗಿ ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದರೆ ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರ ಏನಿದೆ ಆ ನಿರ್ಧಾರವನ್ನು ವಿಮರ್ಶೆ ಮಾಡಬಹುದು ನಾವು. ಅಂದರೆ ಅದು ಪ್ರಶ್ನಾರ್ಥಕ ಕೂಡ ಹೌದು, ಅದನ್ನು ಮಾಡಬಹುದು, ಅದೇನು ತಪ್ಪಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರಾಗಿರುವಂತಹ ನಾಗಪ್ರಸನ್ನ ಅವರು ಬಹಳಷ್ಟು ಗಂಭೀರವಾದಂತಹ ಕೆಲವು ಮಾತುಗಳನ್ನು ಕೂಡ ಹೇಳಿದ್ರು. ಇನ್ನು ಅದೇ ರೀತಿಯಾಗಿ ಕ್ಯಾಬಿನೆಟ್ನಲ್ಲೂ ಕೂಡ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದರು. ಕ್ಯಾಬಿನೆಟ್ನ ಕೆಲವು ನಿರ್ಣಯಗಳೇನಿದ್ದಾವೆ ಅದಕ್ಕೂ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿತ್ತು. ಆದರೆ ಆ ಸಲಹೆಗಳನ್ನು ರಾಜ್ಯಪಾಲರು ಪರಿಗಣಿಸಲೇಬೇಕಂತೇನಿಲ್ಲ. ಉಳಿದ ಎಲ್ಲ ಪ್ರಕರಣಗಳಲ್ಲೂ ಕೂಡ ಕ್ಯಾಬಿನೆಟ್ ಸಲಹೆಗಳನ್ನು ರಾಜ್ಯಪಾಲರು ಪರಿಗಣಿಸಬೇಕಾಗತ್ತೆ ಅಂತ ನ್ಯಾಯಾಧೀಶರಾಗಿರುವಂತಹ ನಾಗಪ್ರಸನ್ನ ಅವರು ಕೆಲವು ಗಂಭೀರ ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ಕೂಡ ವಿಚಾರಣೆ ಆರಂಭ ಆಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋ ವಿಚಾರ ಈಗ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರುತ್ತೆ. ತುಷಾರ್ ಮೆಹ್ತಾ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಪರವಾಗಿ ಇವತ್ತು ವಾದ ಮಂಡನೆ ಮಾಡ್ತಾರೆ. ಹೀಗಾಗಿ ತುಷಾರ್ ಮೆಹ್ತಾ ಯಾವ ರೀತಿಯಾಗಿ ವಾದ ಮಂಡನೆ ಮಾಡ್ತಾರೆ, ಅದೇ ರೀತಿ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಕೆಲವೊಂದು ಪ್ರಕರಣಗಳು, ಅಂದರೆ ಈ ಹಿಂದೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಕೆಲವು ಪ್ರಕರಣಗಳೇನಿದ್ದಾವೆ ಅವುಗಳನ್ನು ಉಲ್ಲೇಖ ಮಾಡುವಂತಹ ಕೆಲಸ ಕೂಡ ಅವರು ಮಾಡುವಂತಹ ಸಾಧ್ಯತೆ ಇದೆ. ಆದರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಒಂದು ಆರೋಪ ಏನಿದೆ ಅಂದರೆ ಎಲ್ಲೆಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ BJP-ಯೇತರ ಸರ್ಕಾರಗಳಿದ್ದಾವೆ, ಆ ಸರ್ಕಾರಗಳನ್ನು ಅಸ್ಥಿರಗೊಳಿಸೋದಕ್ಕೆ ಅಂತ ರಾಜ್ಯಪಾಲರ ಮೂಲಕವಾಗಿ ಸರ್ಕಾರಗಳನ್ನು ಅಸ್ಥಿರಗೊಳಿಸೋದಕ್ಕೆ ಅಂತ ಪ್ರಯತ್ನ, ಇದೆಲ್ಲದಕ್ಕೂ ಒಂದು ಪುಷ್ಟಿ ಸಿಗುವಂತಹ ಸಾಧ್ಯತೆಗಳು ಕೂಡ ಕರ್ನಾಟಕದಲ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಗೋಚರಿಸ್ತಾ ಇದೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಏನಾದರೂ ಈ ತೀರ್ಪು ಬಂದಿದ್ದೇ ಆದರೆ ಆಗ ಇಡೀ ರಾಷ್ಟ್ರದಾದ್ಯಂತ ವಿಪಕ್ಷಗಳೇನಿದ್ದಾವೆ ಆ ವಿಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರ ಸಿಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಒಂದು ಪ್ರಕರಣ ಮುಜುಗರ ತರುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಇಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅಂತ ಏನಾದರೂ ಇದರಲ್ಲಿ ಸಾಕ್ಷ್ಯಾಧಾರಗಳು ಲಭ್ಯ ಆಗಿದ್ದೇ ಆದರೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಅನುಮತಿಯನ್ನು ಮುಂದುವರಿಸುವಂತಹ ಸಾಧ್ಯತೆ ಇದೆ. ಇನ್ನು ಈ ಒಂದು ವಿಚಾರಣೆ ಅಂದರೆ ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಮಹತ್ವದ ವಿಷಯಗಳು ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಮೊನ್ನೆ ನಡೆದಂತಹ ಒಂದು ವಿಚಾರಣೆ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ಕೂಡ ಸಮಯಾವಕಾಶವನ್ನು ಕೇಳಿದರು. ಸುದೀರ್ಘವಾದಂತಹ ಒಂದು ಸಮಯಾವಕಾಶ ಬೇಕು. ದೂರುದಾರರ ಪರ ವಕೀಲರಾಗಿರುವಂತಹ ತುಷಾರ್ ಮೆಹ್ತಾ ನ್ಯಾಯಾಧೀಶರಿಗೆ ಮನವಿ ಮಾಡಿಕೊಂಡಿದ್ದರು. ಶನಿವಾರ ವಿಚಾರಣೆ ನಡೆದರೆ ಅನುಕೂಲ ಅಂತ ತುಷಾರ್ ಮೆಹ್ತಾ ಅವರು ಹೇಳಿದ್ದಾರೆ. ವಿಚಾರಣೆಯಲ್ಲಿ ಶನಿವಾರಕ್ಕೆ ವಿಚಾರಣೆ ಏನಿದೆ ಈ ವಿಚಾರಣೆಯನ್ನು ಶನಿವಾರಕ್ಕೆ ಮುಂದೂಡಬೇಕು ಅಂತ ತುಷಾರ್ ಮೆಹ್ತಾ ಮನವಿ ಮಾಡಿಕೊಂಡಿದ್ರು. ಒಂದು ಸುದೀರ್ಘ ಸಮಯಾವಕಾಶವನ್ನು ತುಷಾರ್ ಮೆಹ್ತಾ ಅವರು ಕೇಳಿದ್ದಾರೆ. ಇಲ್ಲ, ಸಮಯಾವಕಾಶ ಬೇಕು, ಹೆಚ್ಚಿನ ಒಂದು ವಿಚಾರಣೆ ಆಗಬೇಕು, ಯಾಕಂದರೆ ದಾಖಲೆಗಳು ಅದು ಇದು ಅಂತ ಸಾಕಷ್ಟು ಇದೆ. ಈ ಪ್ರಕರಣ ಅಂದರೆ ಮುಡಾದ ಒಂದು ಪ್ರಕರಣ ಏನಿದೆ ಸಿಎಂ ಸಿದ್ದರಾಮಯ್ಯ ಮೇಲಿಂದು, ಇದು 2004ರಿಂದ ಸುದೀರ್ಘವಾಗಿ ನಡೆದುಕೊಂಡು ಬಂದಿರುವಂತಹ ಒಂದು ವಿಚಾರಣೆ, ಒಂದು ಪ್ರಕರಣ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಆಗಬೇಕು. ಅದೇ ಕಾರಣಕ್ಕಾಗಿ ನಮಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ತುಷಾರ್ ಮೆಹ್ತಾ ಅವರು ಸಮಯಾವಕಾಶ ಕೇಳಿದ್ದಾರೆ.
ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಮಂಡನೆ ಆಗತ್ತೆ. ಈಗಾಗಲೇ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಆಗಿರುವಂತಹ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಪರವಾಗಿ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಇವತ್ತು. ಅದೇ ರೀತಿಯಾಗಿ ಏನೆಲ್ಲ ವಿಚಾರಗಳನ್ನು ಇವತ್ತು ಅವರು ಪ್ರಸ್ತುತಪಡಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಆದರೆ ಶನಿವಾರದವರೆಗೆ ನನಗೆ ಸಮಯಾವಕಾಶ ಬೇಕು, ಅಂದರೆ ನಾಳೆಯವರೆಗೆ ಸಮಯಾವಕಾಶ ಬೇಕು ಅನ್ನುವಂಥದ್ದನ್ನು ಕೂಡ ಅವರು ಕೇಳಿದ್ರು. ಹೀಗಾಗಿ ಇವತ್ತು ಏನಾಗುತ್ತೆ, ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ವಿಷಯಗಳು ಪ್ರಸ್ತಾಪ ಆಗುತ್ತೆ, ಕಾದು ನೋಡಬೇಕಾಗತ್ತೆ.